ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಗುತ್ತಿಗೆದಾರರಿಗೂ ಹಾಗೂ ಬೆಸ್ಕಾಮು ಎಸ್ಕಾಮ್ಸು ಎಲ್ಲ ಯಾರು ವೀಕ್ಷಣೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗೇನು ನಮ್ಮ ಇದರಲ್ಲಿ ಚಾನಲಲ್ಲಿ ಒಂದು ವಿಷಯ ಪ್ರಸ್ತಾಪನೆ ಆಯಿತು. ಈ ಮೇಡಮ್ ಅವರೇ, ನೀವೇನು ತಿಳ್ಕೊಂಡಿದ್ದೀರಾ? ನೀವು ಒಂದೇ ಕಡೆ 9 ವರ್ಷ 10 ವರ್ಷ ಕೂತ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ದೀರ ಅಂದರೆ 9 ವರ್ಷದ ಮೇಲೇ ಇದೆ. ಸೊ ನಿಮ್ದು ಹೆಂಗೆ ಅಂದರೆ ಯಾರಾದ್ರು ದೂರು ಕೊಟ್ಟರೆ ನೀವು ಸೂಸೈಡ್ ಮಾಡ್ಕೊಳ್ತೀರಾ? ಹಂಗಾದ್ರೆ ನಿಮ್ಮ ಮೇಲೆ ದೂರು ಕೊಟ್ಟಿರೋರು ಎಷ್ಟು ಸಾರಿ ನೀವು ಸೂಸೈಡ್ ಮಾಡ್ಕೋಬೇಕಾಗತ್ತೆ ಗೊತ್ತಾ? ಒಬ್ಬ ಕಾಂಟ್ರಾಕ್ಟರ್ ಅಂದರೆ ಅವ್ನ ಬೆಲೆ ಏನು, ಅವ್ನಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಫಸ್ಟ್ ಆಫ್ ಆಲ್ ಅದು ತಿಳ್ಕೊಳ್ಳಿ. ಡೋಂಟ್ ಟ್ರೈ ಟು ಬ್ಲ್ಯಾಕ್ ಮೇಲ್. ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಇಲ್ಲಿ ಯಾರು ಎದುರ್ಕೊಳ್ಳೋದಂತ ಏನಿಲ್ಲ, ಪ್ರಶ್ನೆನೇ ಇಲ್ಲ. ಅರ್ಥ ಆಯ್ತಾ? ಒಬ್ಬ ಗುತ್ತಿಗೆದಾರನಂದರೆ ಆತ ಎಷ್ಟು ಜನ ಸಾಕ್ತಾ ಇದ್ದಾರೆ. ಒಬ್ಬ ಸೂಪರ್ವೈಸರ್ ಲೈಸೆನ್ಸ್ ಇರೋವರೆಗೂ ಸೂಪರ್ವೈಸರ್ ಇರ್ತಾರೆ, ಲೈಸೆನ್ಸ್ ಇರೋವರೆಗೂ ವೈರ್ಮನ್ ಇರ್ತಾರೆ, ಇಬ್ರಿಗೂ ಸಂಬಳಗಳು ಕೊಡ್ತಾರೆ, ಎಲೆಕ್ಟ್ರಿಷಿಯನ್ ಸಂಬಳ ಕೊಡ್ತಾರೆ, ಇನ್ನು ಎಷ್ಟು ಕೆಲಸಗಳಿಗೂ ಸಂಬಳ ಕೈಯಿಂದ ಸಂಬಳ ದುಡ್ದು ಕೊಡ್ತಾರೆ. ನೀವು ಯಾರಿಗಾದ್ರೂ ಒಬ್ರಿಗೆ ₹1 ಕೊಡ್ತಾರೆ ರೀ, ನಾವು ಕಟ್ಟೋ ತೆರಿಗೆ ದುಡ್ಡು ನೀವು ಸಂಬಳ ತಗೊಂಡು ಏನು ಮಾಹಿತಿ ಕೊಟ್ಟರೆ ಅವ್ರಿಗೆ ಬೆದರಿಕೆ ಹಾಕ್ಕೊಳ್ತೀರ, ಸೂಸೈಡ್ ಮಾಡ್ಕೊಳ್ತೀನಿ. ಸೂಸೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ? ಏನಾಗಲ್ಲ, ಬೆದರಿಕೆ ಕರೆಗಲ್ಲ, ಇಲ್ಲಿ ಯಾರು ಎದುರ್ಕೊಳ್ಳೋದಂತ ಏನಿಲ್ಲ. ಅರ್ಥ ಆಯ್ತಾ? ಗೆಸ್ಕಾಮ್ MDಗೂ ನಾವು ಹೇಳ್ತಾ ಇದ್ದೀವಿ, ಫಸ್ಟ್ ಇವ್ರನ್ನ ವರ್ಗಾವಣೆ ಮಾಡಿ, ಇಲ್ಲಾಂದರೆ ನಿಮ್ಮ ಗೆಸ್ಕಾಮ್ಗೆ ಸುಮಾರು ಕೆಟ್ಟ ಹೆಸರು ಬರ್ತದೆ. ಕೆಟ್ಟ ಹೆಸರು ಅಂದರೆ ನಿಮ್ಮ ಬಗ್ಗೆ ಮೇಡಮ್ ಅವರೇ, ನಿಮ್ಮ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ನೀವು? ನಿಮ್ಮ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತನಾ? ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಇದೆ ನಮ್ಮ ಹತ್ರ. ಒಂದೇ ಒಂದು ಚಿಕ್ಕದಾಗಿ ದೂರು ಕೊಟ್ಟಿದ್ದ ತಕ್ಷಣ ಸೂಸೈಡ್ ಮಾಡ್ಕೊಳ್ತೀರ ಅಂತಾರೆ. ಇನ್ನೂ ಹಲವಾರು ಇದೆ, ಅದೆಲ್ಲ ಬಿಟ್ಟರೆ ಎಷ್ಟೇ ಸೂಸೈಡ್ ಮಾಡ್ಕೊಳ್ತೀರ ನೀವು? ಮಹಿಳೆ ಅಂದರೆ ಏನು ನಿಮ್ಗೇನು ಕಾನೂನು ಸಪ್ರೇಟ್ ಆಗಿದೆಯಾ, ಅಥವಾ ನಿಮ್ಗೇನು ಸಂಬಳ ಜಾಸ್ತಿ ಕೊಡ್ತಾರೆ, ಕಡಿಮೆ ಕೊಟ್ಟರೆ ನೀವು ತೊಗೊಳ್ತೀರಾ? ಸಂಬಳ ಕೊಡೋದು ಸರ್ಕಾರದಿಂದ ಕೊಡ್ತಿರೋದು, ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಕಟ್ತಾ ಇರೋದು, ಸಾರ್ವಜನಿಕರನ್ನ ಎಲ್ಲಿಂದ ತಂದು ಕೊಡೋದು? ಇತಿಹಾಸ ತಗೊಳ್ಳಿ. ಕಾಂಟ್ರಾಕ್ಟರ್ ಅಂದರೆ ಬೆನ್ಮೂಲೆ ಬ್ಯಾಕ್ ಬೋನ್ ಇದ್ದಂಗೆ. ಒಬ್ಬ ಕಾಂಟ್ರಾಕ್ಟರ್ದು ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಯಾರನ್ನ ಎದುರಿಸ್ಕೊಳ್ಳೋಕೆಲ್ಲ ಬರಬೇಡಿ. ಇಲ್ಲಿ ಯಾರು ಎದುರುವಂತ ಇಲ್ಲ, ಎದುರುವಂಥ ಪ್ರಶ್ನೆನೇ ಇಲ್ಲ. ನೀವು ಹಿಂಗೆ ಎದುರಿಸ್ಕೊಳ್ಳೋದು ಏನೋ ಮಾಡಿಕೊಂಡು ನೀವೇನೇನು ನಿಮ್ದು ಎಲ್ಲ ಬಣ್ಣ ಬಿಚ್ಚಿಕ್ತಿದ್ವಿ ನಾವು. ಅರ್ಥ ಆಯ್ತಾ? ಸುಮ್ಮನೆ ಇರೋನ ಕೆಣ್ಕೋಕೆ ಹೋಗ್ಬಿಡಿ, ಪರಿಣಾಮ ನಿಮಗೆ ಚೆನ್ನಾಗಿರಲ್ಲ. ಮಹಿಳೆ ಅಂದ್ಬಿಟ್ಟು ನೀವು ಇಷ್ಟು ದಿವಸ ತಪ್ಪಿಸ್ಕೊಂಡಿದ್ದೀರಾ. ಬೇರೆ ಯಾರೋ ಪುರುಷರಾಗಿದ್ದರೆ ಅದು ಕಥೆನೇ ಬೇರೆ ಆಗ್ತಾಯಿತ್ತು. ಬಟ್ ಇವಾಗಲೂ ಏನು ಕಾಲ ಮಿಂಚಿಲ್ಲ. ನೀವು ಫಸ್ಟು ಈ ಸೂಸೈಡ್ ಅನ್ನೋದು ಪದ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೇಳ್ತೀನಿ, ಬೆದರಿಕೆ ಕೊಡ್ತೀವಿ ಅಂದರೆ ಇದಕ್ಕೆ ನಾವಂತೂ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ನೀವೆಲ್ಲಾದ್ರೂ ಕಂಪ್ಲೇಂಟ್ ಕೊಡಿ, ವಿ ಆರ್ ರೆಡಿ ಟು ಫೇಸ್. ಓಕೆ, ಗುತ್ತಿಗೆದಾರರಿಗೂ ತೊಂದರೆ ಆದರೆ ನಾವಲ್ಲಿ ಇರ್ತೀವಿ. ಆಯಿತಾ? ಫಸ್ಟ್ ಈ ಮಾತನ್ನ ನೀವು ವಾಪಸ್ ತಗೊಳ್ಳಿ. ನೀವು ಮಾಡಿರೋ ತಪ್ಪು ಏನಿದೆ ಅದನ್ನ ತಿದ್ಕೊಂಡು ಕೆಲಸ ಮಾಡೋಕ್ಕೆ ನೋಡಿ. ನಮಸ್ಕಾರ.